ಅಯ್ಯೋ ಎರಡು ಪೆಗ್ ಹಾಕು ಅಂದ್ರೆ ಎರಡು ಪೆಗ್ನ ಉಳಿಸ್ಬಿಟ್ಟು ಮನೆ ಬಾಗಿಲು ಮುರಿತಾ ಇದಾನಲ್ಲಪ್ಪ ಮುತ್ಕ. ಅಯ್ಯೋ ಅರ್ಥ ಮಾಡ್ಕೊ ನಾನು ವಯಸ್ಸಾದವನು ಅಂತ ನನ್ನ ಮೂಳೆ ಕೊಲಿಸ್ತೀಯ ನೀನು? ನಿನ್ನ ಬಟ್ಟೆ ಹುಡುಗಗಳು ಸಾರಿ ಸಾರಿ, ಇವನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ ತಪ್ಪು ಮಾಡಿದೆ. ಈಗ ಯಾಕೆ ಮಾವಯ್ಯ ಅದೆಲ್ಲ ಬೆಳಿಗ್ಗೆ ಮಾತಾಡ. ಏನೀಗ ಅಪ್ಪನ ಹಾಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತೇನೋ? ನಿಂಗೆ ಗೊತ್ತಿಲ್ಲ, ನನ್ ಮೊಮ್ಮಗ ಗಜಂಗ್ ಗೊತ್ತು. ಅಯ್ಯೋ ಮುತ್ತ ಇಟ್ಕೊಡ್ತಾನಲ್ಲಪ್ಪ. ಗೊತ್ತೇ ನನಗೆ. ಸಾಕು ಬನ್ನಿ ಹೋಗೋಣ. ಅವನ್ಗೆ ಯಾಕಾಗ್ತೀಯ ನೀನು? ವಾಟ್ ಕ್ಯಾನ್ ಯು ಡೂ ಫಾರ್ ಮೀ? ನಾನಾ? ನನಗೇನಾರ ಕೋಪ ಬಂದ್ರೆ ಮಾಡಿ ಮೇಲೆ ಹೋಗಿ ಮಿಕ್ಸಿಡ್ ಬೇಕಾದ್ರು ಹಾಕೊಂಡ್ ಬಂದ್ಬಿಡ್ತೀನಿ ನಿಮ್ಮನ್ನ. ಆ ಲುಕ್ಕು ಪಂಚೆ ಕೆಳಗೆ ಇಳಿಸು. ಏನು ಇದೆಲ್ಲ? ಏನು ಅಂದ್ರೆ ನೀನ್ ದೊಡ್ಡ ಮಗನಿಗೆ ಹೇಳು, ಮಲಗೋಗ ಬೇಕಾಗಿರೋದ್ರೆ ಡಾಕ್ಟರ್ ತಾನೇ ಕಲ್ಲ ಗುಂಡು. ಅದು ನನ್ನ ಮೊಮ್ಮಗ ಗಜಂಗ್ ಗೊತ್ತು. ಗಜ ನೀ ಗುಂಡು ಹಾಕ್ಸಿದೀಯ, ಗುಂಡಿನ ರಾಣಿ ಬೇಕು. ಗುಂಡ್ರಾಣಿನ ಗೊತ್ತಿಲ್ಲ, ಮಾಲಾಶ್ರೀ ಬೇಕು. ಮಾಲಾಶ್ರೀನಾ? ನೀನ್ ಇಳಿಸೋ, ನೀನ್ ಅವಳನ್ನ ಕರೆಸೋ, ನಾನು ಅವಳ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಡ್ಯಾನ್ಸ್ ಮಾಡ್ಬೇಕು. ಹೂವಿಗೆ ಖಾರ ಮಸಾಲೆ ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಬಾ ಮೊದಲು ರೂಮ್ಗೆ ಹೋಗೋಣ, ಆಮೇಲೆ ಡ್ಯಾನ್ಸ್ ಮಾಡೋಣ. ಬಾ ಬಾ ಬಾ. ಅಪ್ಪಾಜಿ ಬಂದ್ರು ದಾರಿ ಬಿಡಿ, ಅಪ್ಪಾಜಿ ಬಂದ್ರು ದಾರಿ ಬಿಡಿ. ಯಾರೇ ಅಪ್ಪಾಜಿ? ನಾನು ಇಷ್ಟು ದೊಡ್ಡ ಕಾಲೇಜಲ್ಲಿ ಚಿಕ್ಕದಾಗಿ ರಿಸಲ್ಟ್ ಹಾಕೋರು ಕಾಣಿಸ್ತಾನೆ ಇಲ್ಲ. ಎಕ್ಸ್ಕ್ಯೂಸ್ ಮೀ. 422 422 422 422 422 490 420 421 422 423 422 ಮಿಸ್ಸಿಂಗ್ ಅಂದ್ರೆ ಹ್ಯಾಟ್ರಿಕ್ ಫೇಲ್ಯೂರ್. ಅಪ್ಪಾಜಿ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್. ಕಷ್ಟಪಟ್ಟಿದ್ದಕ್ಕೂ ಫಸ್ಟ್ ಕ್ಲಾಸ್ ಬಂತು. ನನ್ನ ಹೆಸರು ಅಪ್ಪಾಜಿ ಅಂತ, ನನ್ನೆಲ್ಲ ಅಪ್ಪಾಜಿ ಅಂತಾನೆ ಕರೆಯೋದು. ಅದಕ್ಕೇನು ಇವಾಗ? ನಾನು ನಿಮ್ಮನ್ನ ಲವ್ ಮಾಡ್ಬೇಕು ಅಂತಿದ್ದೀನಿ. ಸಾರಿ, ನೋ ವೇಕೆನ್ಸಿ. ಅಲ್ಲ, ನನ್ನ ಹತ್ರ ರೆಕಮೆಂಡೇಶನ್ ಲೆಟರ್ ಇದೆ. ರೆಕಮೆಂಡೇಶನ್ ಲೆಟರ್? ಅದನ್ನ ಮಡ್ಚಿ. ಈ ಪಾಪಿ ಕಾಲೇಜ್ ಫೂಲ್ ಮಾಡಿದ್ರು ನನ್ನ. ಬ್ಯಾಡವ್ವ ಈ ಕಾಲೇಜ್. ಏನು ಅಪ್ಪಾಜಿ ಇದು? ನೆಟ್ ಬೋಲ್ಟ್ ಕಳ್ಚೋಗಿರೋ ಕಾರ್ ತರ ಫೀಲ್ ಮಾಡ್ತಿದ್ಯಲ್ಲ, ಯಾಕೆ ಮತ್ತೆ ಫೇಲ್ ಆಗೋದಾ? ಮತ್ತೆ ಫೇಲ್ ಆದೆ ಅಂತ ಫೀಲ್ ಮಾಡ್ತಿಲ್ಲ, ಹುಡುಗಿರ್ ಮುಂದೆ ಮತ್ತೆ ಫೂಲ್ ಆದ್ನಲ್ಲ ಅಂತ ಫೀಲ್ ಮಾಡ್ತಾ ಇದ್ದೀನಿ. ಫೂಲ್ ಕಂಡ್ ಹುಡುಗಿರಿಂದ ಸುತ್ತಿದ್ರೆ ಹೀಗೆ ಆಗೋದು ನೋಡು. ನಮಗ್ ಗೊತ್ತಿರೋ ಯಾವ್ದಾದ್ರು ಹುಡುಗಿನ ಟ್ರೈ ಮಾಡ್ಬೇಕು, ಗೊತ್ತಾಯ್ತಾ? ಸಿಕ್ತಾಳ? ಹಾ, ಸತ್ಯವಾಗ್ಲೂ ಸಿಕ್ತಾಳ. ಸಿಕ್ಬಿಟ್ಲು. ಥ್ಯಾಂಕ್ಸ್. ಯಾಕೋ? ಸತ್ಯನ್ ಟ್ರೈ ಮಾಡು ಅಂದಿತ್ತು. ನಾನೆಲ್ಲ ಹೇಳ್ದೆ. ಸತ್ಯವಾಗ್ಲೂ ಸತ್ಯ ಸಿಗ್ತಲ್ಲ ಅಂತ ನೀನೇ ತರ ಹೇಳಿ ಬಂದ್ಬಿಟ್ಲು. ಎಲ್ಲೋದ್ರು? ಏನೇ ಹೇಗಿದ್ದಾಳವಳು? ಯಾರು? ಅದೇ ನಿನ್ ಆಕ್ಸಿಡೆಂಟ್ ಗಿರಾಕಿ ಶ್ವೇತಾ. 2 ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಮಲ್ಲಿಟ್ಕೊಂಡಿದ್ಯಲ್ಲ, ಅವಳ ಜೊತೆ ಏನ್ ನಡೆಸ್ತಾ ಇದೀಯಾ? ನೋಡು ಸತ್ಯ, ಏನಪ್ಪ? ನಂಗೆ ಸತ್ಯನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅದಕ್ಕೆ ನಾನೇನೇ ಮಾಡ್ಲಿ? ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ ಸತ್ಯಂಗ್ ಸೆಟ್ ಮಾಡ್ಕೊಡು. ಧಾರಾಳ ಮಾಡ್ಕೊಳಪ್ಪ, ಯಾರು ಬೇಡ ಅಂದ್ರು. ನೀನ್ ಹೊಟ್ಟೆ ತಣ್ಣಗಿರ್ಲಿ. ಬಾ ಸತ್ಯ ಬಾ. ಏನೋ ಇದು? ಏನಿಲ್ಲ ಕಣೆ, ಅವನು ನಿನ್ನ ಲವ್ ಮಾಡ್ತಾನಂತೆ, ನಾನ್ ಮದಿಗ್ ಬರಬಾರ್ದಂತೆ ಅಷ್ಟೇ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮಿಸ್ಟರ್ ಬೀನ್ಗೆ ಈ ಮಿರ್ಚಿ ಮಸಾಲ ಮ್ಯಾಚೇ ಆಗಲ್ಲ. ಅಳ್ಬೇಡಯ್ಯ, ನಾನ್ ಮಾತಾಡ್ತೀನಿ ಅಂತ ಹೇಳ್ದೆ ತಾನೆ. ಸತ್ಯ, ನೀನ್ ಇಷ್ಟು ಡೈರೆಕ್ಟ್ ಆಗಿ ಹೇಳಿದ್ರೆ ಅವನಿಗೆ ಫೀಲ್ ಆಗಲ್ವಾ? ಅವನೇ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಕೋತಾನೆ? ಕೈ ಕಚ್ಕೋತಾನೆ, ಇಲ್ಲ ಕೈ ಮಡ್ಚಿಟ್ಕೋತಾನೆ. ಹಾಗಲ್ಲ ಸತ್ಯ, ಅವನು ಮೊದ್ಲೇ ಸೆನ್ಸಿಟಿವ್. ನೀನ್ ಕಾಟ ತಡಿಲಾರ್ದೆ ಅವನೇ ಸೈಲೆಂಟ್ ಆಗಿ ಸೈಡ್ ಹೋಗ್ಬಿಡ್ತಾನೆ. ಪ್ಲೀಸ್ ಅಪ್ಪಾಜಿ. ಗಜ, ನಮ್ಮಿಬ್ರು ಮಧ್ಯೆ ಗಜ ಇದ್ರೆ ಮಜಾ ಇರಲ್ಲ. ಗಜ ಸತ್ಯ ಬಿಡು. ಸತ್ಯ ಬಿಡಲ್ಲ. ನೋ ಸತ್ಯ, ಯಾರ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಬಿಡು ಬಿಡು ಸತ್ಯ, ಬಿಡು ಸತ್ಯ. ಸತ್ಯ ಬಿಡು. ಇದೇನ್ ಮಗು ಅಲ್ಲ ಸೌಂಡು? ಮಗು ಎಲ್ಲ ನಾನು. ಸಾರಿಡಾ, ಟ್ಯಾಕ್ಸಿ ನಿಂದೇನೆ.
ಲಿಫ್ಟ್ ತಗೊಂಡೆ ಅಷ್ಟೇ. ಬಾಯ್ ಅಪ್ಪಾಜಿ. ಏನು ಏನು ಇದು? ಟೀ ಶರ್ಟ್ ಇದೆಲ್ಲ ಅವತ್ ಕಾಲೇಜಲ್ಲಿ ಸಚ್ಚಿನ ನೀನು ನೋಡ್ಕೊಂಡೆ, ಇವತ್ತು ಬಾಗ್ಲ ಹಾಕೊಂಡು ಅಪ್ಪಾಜಿ ಇದೆಲ್ಲ ಬಿಡಲ್ಲ, ಸುಮ್ನೆ ಆ ಇಷ್ಟೆಲ್ಲ ಮಾಡಿ ಸುಮ್ನೆನಾ? ಚಂದ್ರಶೇಖರನ್ ಮಗ ಕಣ್ರಿ. ಹೌದಲ್ಲೇ? ಸಕ್ಕದ ತಗ್ಲಾಕ್ ಬಿಟ್ಟಲ್ಲ ಬಾವ ನೀನು. ಇಲ್ಲಾಂದ್ರೆ ನಾವೆಲ್ಲ ತಗೊಳಕತ್ತಿದ್ವಲ್ಲಪ್ಪ. ಏನಪ್ಪ ಗಜ? ಕೇಳ್ಬಿಟ್ರೆ ಚೆನ್ನಾಗಿದ್ಯಾ? ಹಾ. ಈಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ಲು, ನೀನ್ ಬಂದಿದ್ಯಾ ಅಂತ ಹೇಳಿದ್ಲು. ಬೆಂಗಳೂರು ನೀರ್ ಕುಡಿದ ತಕ್ಷಣ ಹೇಗಿದ್ಯಪ್ಪ ಕಲ್ಲರು? ಆಹಾ, ಮಿರಿ ಮಿರಿ ಮಿಂಚಿತಾ ಇದೆಯಾ. ನನ್ನ ಮಗಳು ವಿದ್ಯಾ ಅಂತ ಹೇಗಿದ್ದಾಳೆ? ಗುರ್ತ್ ಸಿಗ್ಲಿಲ್ವಾ? ಇಲ್ವಲ್ಲ. ಅಯ್ಯಯ್ಯೋ, ಈಗ ತಾನೇ ನಿಮ್ಮಮ್ಮ ಸಿಕ್ ಹೇಳಿದ್ಲು ನಿನ್ ಮಗಳು ಮಹಾಲಕ್ಷ್ಮಿ ತರ ಇದ್ದಾಳೆ ಅಂತ. ಆಹಾ, ಏನ್ ನಾಚ್ಕೋತೀಯ? ಯಾವಾಗ್ಲೂ ಗಜ ಗಜ ಅಂತ ಕನ್ವರ್ಸ್ತಾ ಇರ್ತೀಯ. ಈಗ ಎದುರಿಗೆ ಇದ್ರು ಮಾತಾಡ್ಸಕ್ ನಾಚ್ಕೋತಿಯಲ್ಲಿ. ಇವ್ರು ನೋಡು ಹೆಂಗ್ ನಿಂತವ್ರೆ, ಒಳ್ಳೆ ಗಡಗಮ್ಮ ನಿಂತವ್ರೆ. ನಮ್ಮ ಅಪ್ಪನಿಗೆ ನಾ ಬಡ್ಕೊಂಡೆ ಈ ಬಾಂಡಿಗೆ ನಾನು ಕೊಟ್ಟು ಮದುವೆ ಮಾಡ್ಬೇಡ ಅಂತ. ಮಾತಾಡ್ಸ್ರಿ ಹುಡುಗನ, ಮಾತಾಡ್ಸಿ. ಏನಪ್ಪ ಗಜ ಚೆನ್ನಾಗಿದ್ಯಾ? ಏನ್ ಚಂದನೋ ಏನೋ ಈ ಕೀಚೈನು ಪಕ್ಕದಲ್ಲಿ ನಮ್ಮೂರು ಅಂತ ನಮ್ ಜನ ಇಲ್ದಿದ್ರೆ ಏನಕ್ಕಪ್ಪ? ಮೂರ್ಛೆ ರೋಗ. ನಮ್ಮನೆ ಫಂಕ್ಷನ್ ಅಂತ ಬಂದೆ, ಇಲ್ಲ ಅಂದ್ರೆ ಕೀಚೈನ್ ಇಟ್ಕೊಂಡು ನಿಂತಿರೋದೆ ಅಷ್ಟೇ. ವಿದ್ಯಾ ತುಂಬಾ ಚೆನ್ನಾಗಿದ್ದಾಳೆ, ನನಗಿಡಿಸಿದಾಳೆ. ಅಯ್ಯಯ್ಯೋ, ಏನ್ ಚೆನ್ನಾಗಿದ್ರಿ, ಏನ್ ಪ್ರಯೋಜನ ಬಂತಪ್ಪ? ಅದೃಷ್ಟನು ಬೇಕಲ್ವಾ? ಅಯ್ಯೋ, ಏನ್ರಿ ಮಕ್ಕ ನೋಡ್ಕೊಂಡು ನಿಂತಿದ್ದೀರಾ ಗಡ್ಗೊಂಬತ್ತಾರ? ಅಲ್ಲಿ ಚೀಟಿಗೆ ಹೋಗ್ಬೇಕು, ಜನ ಎಲ್ಲ ಕಾಯ್ಕೊಂಡು ನಿಂತಿರ್ತಾರೆ. ನಡ್ರಿ ಮೊದ್ಲು. ನೋಡಪ್ಪ, ನೀನು ತಲೆ ಸುತ್ತ ಬಂದು ಎಲ್ಲರೂ ಬಿದ್ದಿದ್ಬಿಟ್ಟಿಯ. ಏನ್ ಬಿಟ್ರು ಈ ಕೀಚೈನ್ ಮಾತ್ರ ಬಿಡ್ಬೇಡ. ಹುಷಾರು. ಬರ್ಲಪ್ಪ, ಬರ್ತೀನಿ. ಬಾವ ಅಂದ್ರೆ ನಿಮ್ಗೆ ಬರಲ್ಲ, ಎಲ್ಲ ಸುಮ್ನೆ. ಹಂಗಂದ್ರೆ ಅದು ಸುಮ್ನೆ. ಸತ್ಯ ಹೇಳಿದ್ ಕರೆಕ್ಟೇ. ಈ ಅಪ್ಪಾಜಿ ಪಾದರಸ. ಬಿಲ್ಡಪ್ ಅಂತ ಬಿಲ್ಡಪ್. ಏನೋ ನನ್ನ ಮಗನೇ, ನಿನ್ ತಂಗಿ ಎದುರುಗಡೆ ಬಚ್ಚಂತರ ಪೋಸ್ ಕೊಡೋಣ ಅನ್ಕೊಂಡ್ರೆ ನನ್ನ ಜಾನ್ ಲಿವರ್ ಮಾಡ್ಬಿಟ್ಟಲ್ಲ ನೀನ್ನ. ನೋಡು, ನಾನು ಅವ್ರ ಅಣ್ಣ, ನನ್ನ ಕೈಲಿ ಕೆಲಸ ಮಾಡಿಸೋದು ನ್ಯಾಯನಾ? ನಿನ್ ಕೈಲಾದ್ರೆ ನೀನೇ ಟ್ರೈ ಮಾಡ್ಕೋ. ಮಾಡ್ತೀನಿ ಮಗನೇ, ಮಾಡ್ತೀನಿ. ಮೆಚ್ಚಿದ ಹುಡುಗಿಂದ ಎಲ್ರು ಹೋಗೋದು ಓಲ್ಡ್ ಲಾಜಿಕ್, ಆದ್ರೆ ಅದೇ ಹುಡುಗಿನ ನನ್ನಿಂದೆ ಬರೋ ಹಾಗೆ ಮಾಡೋದು ಈ ಗಜನ್ ಮ್ಯಾಜಿಕ್. ಹಿಂದಿದ್ದೋಳು ಮುಂದೆ ಬಂದು ಒದ್ರೆ ಬಾಳ ಮಾತಾಡ್ತಿದ್ಯಾ ನನ್ ಮಗನೇ. ಏಯ್. ಇವತ್ತು ನಿನ್ನ ಬಿಡಕ್ಕಿಲ್ಲ ಏಯ್. ಕಣ. ಲೇ ನಿನ್ನ ಕೃಷ್ಣ, ಲೇ ಹೊರಗಡೆ ಕೃಷ್ಣ, ಆ ಕೂಸ್ಗೆ ಏನ್ ಮಾಡಕತ್ತಿ? ಹಂಗ್ ಲವ್ಲಭ ಅಂತ ಬಡ್ಕೊಳಕತ್ತೈತಲ್ಲ. ಅದು ಕೂಸ ನೋಡಕೊಳ್ಳೆ ಬಿಳಿ ಫಾರಂ ಬಂದಿದ್ದಂಗಿದಾನೆ. ಸಾಕ್ ಸುಮ್ಮನ್ ನಿಂದ್ರಲೆ. ನೀ ಬಂದಾಗಿಂತ ನಾನು ರಗಡೆ ನೋಡಕತ್ತೀನಿ. ಆ ಕೂಸ್ಗೆ ಏನ್ ಮಾಡಕತ್ತಿ ಅಂತ ನನಗೂ ಖರೇನ ಗೊತ್ತೈತಿ. ಬಸಮ್ಮ, ನೀ ಸುಮ್ನಿರು, ನಿನಗಿದೆಲ್ಲ ಗೊತ್ತಾಗಲ್ಲ. ನಾ ಕಾಣ್ತಿದ್ದ ಏನೈತಿ ಈಗ? ಇಲ್ ನೋಡ್ತಮ್ಮ, ಇದು ಮರ್ಯಾದಸ್ತ್ರ ಮನೆ ಐತಿ. ಧೋತ್ರ ಕಿತ್ತಂದ್ರ ಚಡಿ ಏಟ್ ಗ್ಯಾರಂಟಿ. ಸುಮ್ಮನ್ ಕೊಡ್ರಲ್ಲ, ತೊಡ್ರಲ್ಲ. ತುಂಬಾ ಥ್ಯಾಂಕ್ಸ್. ಚೀಚಿ, ಈ ಪ್ಯಾಟಿ ಮಂದಿ ಎಲ್ಲ ಹಿಂಗ. ನೋಡಿದ್ಯಾ ನನ್ ಮೈ ಮೇಲೆ ಕೈ ಹಾಕಿದಕ್ಕೆ ಬಸಮ್ಮ ಏನ್ ಮಾಡಿದ್ಲು ಅಂತ? ಇನ್ ನನ್ ತಂಗಿ ವಿಷಯಕ್ಕೆ ಹೋದ್ರೆ ಅಷ್ಟೇ, ಮುಗೀತು ಅನ್ಕೋ. ಲೇಡಿ ಬುದ್ಧ. ನೀವ್ಯಾಕೆ ಹೆದರ್ಕೊಂಡ್ರಿ? ಅಯ್ಯೋ, ಬುದ್ಧನ ಎದ್ರುಕೊಂಡ್ಮೇಲೆ ಇಡೀ ಜಗತ್ತೇ ಎದುರ್ಬೇಕಲ್ವಾ, ಅದಕ್ಕೆ ಎದುರ್ಕೊಂಡೆ. ಶ್ವೇತಾ ಅವ್ರೆ, ನೀವು ಲಂಡನ್ ಅಲ್ಲಿ ಇದ್ದವ್ರು, ಹಳ್ಳಿಲಿ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ನಿಮಗ್ ಸ್ವಲ್ಪ ಕಷ್ಟ ಆಗಲ್ವಾ? ಹುಟ್ಟಿ ದೂರ ಕಷ್ಟ ಆಗೋಷ್ಟು ಬೆಳೆದಿಲ್ಲ ನಾನು. ಎಕ್ಸ್ಕ್ಯೂಸ್ ಮೀ, ನೀವು ನಂತರನೇ ಸ್ಟ್ರೈಟ್ ಫಾರ್ವರ್ಡ್. ನಾನು ಸ್ಟ್ರೈಟ್ ಫಾರ್ವರ್ಡ್, ನೀವು ತುಂಬಾ ಓವರ್. ತುಂಬಾ ಓವರಾ? ಅಷ್ಟೊಂದು ಮಾತಾಡ್ತಾ ಇದ್ದೀನ? 1 kg ಕಮ್ಮಿ ಮಾಡ್ಕೊಂಡ್ರೆ ಆಯ್ತು.